ದೇವಸ್ಥಾನದೊಳಗಡೆ ಬರಲ್ಲ ಅಂತ ಹೆದರುತ್ತಿರುವಾಗ್ಲೇ ಗೊತ್ತಾಯ್ತು ನಿನ್ನ ಅಸಲಿತನ ಏನು ಅಂತ. ಏನು? ಏನ್ ಗೊತ್ತಾಯ್ತು ನಿನಗೆ? ನೀನು ನನ್ನ ಅರ್ಜುನ್ ಅಲ್ಲ. ನಿನ್ನ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಈ ಗಿಣಿ ತರ ಬಂದು ನನ್ ಮುಂದೆ ಕೂಗ್ತಾ ಇದೆ ಅಂದ್ರೆ ಇದರಿಂದ ಏನಾದ್ರೂ ಸೂಚನೆ ಇದೆಯಾ? ನನ್ನ ಮಗಳ ಬಗ್ಗೆ ಏನಾದ್ರೂ ಸುಳಿವು ಕೊಡೋಕೆ ಈ ರೀತಿ ಮಾಡ್ತಾ ಇದೆಯಾ? ಹಾಗನ್ಬೇಡಿ ಅರ್ಜುನ್ ಅವರೇ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅಮೃತಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಅದು ಸಾಧ್ಯನೇ ಇಲ್ಲ. ಕಣ ಕಣದಲ್ಲೂ ವಿಷ ತುಂಬಿಕೊಂಡಿರೋ ನಿನಗೂ ಮನಸ್ಸಿನ ತುಂಬಾ ಪ್ರೀತಿಯ ಸುದೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ನೀನು ಕೆಟ್ಟು ಹುಳು ಅಷ್ಟೇ. ಏನಂದೆ? ನನ್ನ ಪ್ರೀತಿಯನ್ನು 2 ಅಕ್ಷರ ಹೇಳೋದಕ್ಕೂ ನಾಲಿಗೆಗೆ ಯೋಗ್ಯತೆ ಬೇಕು. ನಿನ್ನಂತ ಕೆಟ್ಟು ಹುಳಕ್ಕೆ ಅದ್ರ ಯೋಗ್ಯತೆ ಏನ್ ಗೊತ್ತು? ಅದು ಹೇಗೆ ನನ್ನ ಪ್ರೀತಿನ ನಿರಾಕರಿಸ್ತೀಯೋ ನಾನು ನೋಡ್ತೀನಿ. ಈಗ ನಿನ್ನ ಮುಂದೆ ಇರೋದು 2 ದಾರಿ. ಒಂದು ನನ್ನ ಪ್ರೀತಿ, ಇನ್ನೊಂದು ನಿನ್ನ ಸಾವು. ಅದು ನನ್ನ ಕೈಲಿ. ತನಕ ಕೂಗಾಡ್ತಾ ಇದ್ದಲ್ಲ, ಎಲ್ಲಿ ಹೋಯ್ತು ನಿನ್ನ ಕೋಪ ತಾಪ ಅಮೃತ? ಓ, ನಾನು ಯಾರು ಅಂತ ನಿನಗಿನ್ನೂ ಗೊತ್ತಾಗಿಲ್ಲ ಅಲ್ವಾ? ಹೇಳ್ತೀನಿ ಕೇಳಿಸ್ಕೊ. ಈ ಅರ್ಜುನನ ಸೃಷ್ಟಿಯಾಗಿದ್ದು ನಿನ್ನ ಗೆಳತಿ ಶೇಷಾಳಿಂದ. ಈ ದೇಹಕ್ಕೆ ಆತ್ಮನ ತುಂಬಿದ್ದೆ ನಿನ್ನ ಗೆಳತಿ ಶೇಷ. ನನ್ನನ್ನ ನಿನ್ನ ಮನೆಯಲ್ಲಿ ನಿನ್ನ ಗಂಡನ ರೂಪದಲ್ಲಿ ಸೇರೋ ಹಾಗೆ ಮಾಡಿದ್ದು ಶೇಷ. ನಿನ್ನ ಮಟ್ಟ ಹಾಕೋದಕ್ಕೆ ಅಂತಾನೆ ನನ್ನ ಸೃಷ್ಟಿಯಾಗಿರೋದು ಅಮೃತ. ನಿನ್ನ ಪ್ರಾಣ ಸ್ನೇಹಿತೆ ಹೆಣದಿರೋ ಬಲೆಲೆ ನೀನಾಗಲೇ ಬಿದ್ದಾಗಿದೆ. ನಿನ್ನ ನನ್ನ ಕೈಯಿಂದ ತಪ್ಪಿಸೋದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ನೀನು ಕಷ್ಟದಲ್ಲಿದ್ದಾಗ ತಾವಿಸಿ ಬರ್ತಾ ಇದ್ದ ನಿನ್ನ ಸ್ನೇಹಿತೆ ನಿನ್ನ ವಿರುದ್ಧನೇ ಹಳ್ಳ ತೋಡಿದಳೆ. ನಿನ್ನನ್ನು ಕೊಲ್ಲಲು ನನ್ನನ್ನು ನಿಯೋಗಿಸುವಾಗ ನಿನ್ನನ್ನ ಬೇರೆ ಯಾರು ತಾನೇ ಕಾಪಾಡೋದಕ್ಕೆ ಸಾಧ್ಯ ಅಮೃತ?
ನನ್ನ ಮನ್ಸಲ್ಲ ಏನು ಇಲ್ವಲ್ಲ. ನನ್ನನ್ನ ಆ ಮನೆಗೆ ಬರ್ಬೇಡ ಅನ್ನೋದಕ್ಕೆ ನಿನಗೇನು ಅಧಿಕಾರ ಇದೆ? ನನಗೆ ಬೇಕಾಗಿರೋದು ಆ ಮನೇಲಿದೆ. ಅದನ್ನ ದಕ್ಕಿಸ್ಕೊಳ್ಳೋವರೆಗೂ ನಾನು ಆ ಮನೆಗೆ ಬರ್ತಾ ಇರ್ತೀನಿ. ಆ ಶೇಷ ಕೂಡ ನಂಬಿಕೆಗೆ ಅರ್ಹಳಲ್ಲ ಎಂಬುದು ನನ್ನ ಸ್ಪಷ್ಟವಾದ ನಂಬಿಕೆ. ಶೇಷಾಳ ದಾರಿಯಿಂದ ಶಾಶ್ವತವಾಗಿ ದೂರ ಆಗೋದಕ್ಕೆ ಸಿದ್ಧವಾಗುವ ಅಮೃತ. ಇದು ಮೋಸ, ವಂಚನೆ, ಇದು ಮಿತ್ರ ದ್ರೋಹ. ಶೇಷ, ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನ್ನ ಎಲ್ಲ ಊಹೆಗಳನ್ನ ಸುಳ್ಳು ಮಾಡೋದಕ್ಕೆ ಬಾ ಶೇಷ. ಈ ನಿನ್ನ ಗೆಳತಿ ನಿನ್ನ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಇದೇ ಕೊನೆ ಅವಕಾಶ. ಎಲ್ಲಿದ್ಯಾ ಬಾ ಶೇಷ. ಇನ್ನೆಲ್ಲಿಯ ಶೇಷ? ನಿನ್ನದು ಬರೀ ಅರಣ್ಯ ರೋದನೆ ಅಮೃತ. ನಿನ್ನ ಸ್ನೇಹಿತೆ ಮೇಲೆ ನಿನಗೆ ಎಷ್ಟು ವಿಶ್ವಾಸ ಅಲ್ಲ? ನಿನ್ನ ಈ ಅಂಧ ವಿಶ್ವಾಸನೆ ಇವತ್ತು ನಿನಗೆ ಮುಳುವಾಗಿರೋದು. ನಿನ್ನ ಸ್ನೇಹಿತೆಯ ಯೋಜನೆಯಂತೆ ನಾನು ನಿನ್ನನ್ನ ಇವತ್ತು ಈ ಕ್ಷಣನೇ ಕೊಂದೇ ಕೊಲ್ಲುತ್ತೀನಿ. ಎಷ್ಟೇ ಮೋರೆ ಇದ್ರು ಎಲ್ಲ ವ್ಯರ್ಥ. ನಿಲ್ಸೋ ಈ ರೀತಿ ವಿಷಕಾರೋದನ್ನ. ಈ ರೀತಿ ದ್ವೇಷದ ಮಾತುಗಳಿಂದ ನನ್ನ ಹೆದರಿಸಬಹುದು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಪ್ರೀತಿಗೆ ಪ್ರೀತಿ ಸಿಗದಿರೋ ಈ ಕಾಲದಲ್ಲಿ ದ್ವೇಷಕ್ಕೆ ಪ್ರೀತಿ ದಕ್ಕತ್ತೆ ಅನ್ನೋ ಭ್ರಮೆಲಿದೆಯಲ್ಲ, ನಿನ್ನ ನೋಡಿ ನಗಬೇಕು ಅಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀನಾದ ಏನದ ಮಾತು. ನಿಂತ್ಕೋ. ನೀನು ಎಷ್ಟು ಹಾರಾಡಿದ್ರು ನನ್ನ ಹಠಾನೆ ಗೆಲ್ಲೋದು. ನಿನ್ನನ್ನ ಹೇಗ್ ಪಡ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಪಡ್ಕೋತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ಏನಿದ್ರು ನನಗೆ ಅಮೃತ ಅವರೇ ಮೀಸಲು. ನನ್ನ ಈ ಜನ್ಮ ಕೂಡ ನಿನಗೆ ಮೀಸಲು. ಅರ್ಥ ಮಾಡ್ಕೋ.
ಅಮೃತ ಕೊಡೋ ದುಪ್ಪಟ್ಟು ಪ್ರೀತಿನ ನಾನು ನಿನ್ ಕೊಡ್ತೀನಿ. ದುಪ್ಪಟ್ಟಲ್ಲ 100 ಪಟ್ಟು ಕೊಟ್ರು ಈ ರೀತಿ ಮೋಸದ ಪ್ರೀತಿ ನನಗೆ ಬೇಕಾಗಿಲ್ಲ. ನಿಂತ್ಕೋ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ನೋಡಿ. ಖಂಡಿತವಾಗ್ಲೂ ನನ್ನ ಪ್ರೀತಿಯಲ್ಲಿ ಯಾವುದೇ ಮೋಸ ಇಲ್ಲ. ದಾರಿ ಮುಖ್ಯ ಅಲ್ಲ ಅರ್ಜುನ್, ಪ್ರೀತಿ ಮುಖ್ಯ, ಗುರಿ ಮುಖ್ಯ. ನನ್ನ ಪ್ರೀತಿನ ತೋರ್ಸೋದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋ ದಾರಿ ಇದು. ನನ್ನ ಪ್ರೀತಿಗೆ ನಾನು ಯಾವತ್ತೂ ಬದ್ಧಳಾಗಿರ್ತೇನೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ಕೋತೀನಿ. ಆ ಅಮೃತನ ಬಿಟ್ಟು ನನ್ನ ಹತ್ರ ಬಂದ್ಬಿಡು. ಆಗ ನಿನ್ಗೆ ಅರ್ಥ ಆಗುತ್ತೆ ನನ್ನ ಪ್ರೀತಿ ಎಂತದ್ದು ಅಂತ. ಬಿಟ್ಬಿಡೋದ? ಈ ಅರ್ಜುನ್ ಹುಟ್ಟಿರೋದೇ ಅಮೃತಗೋಸ್ಕರ, ಸಾಯೋದು ಅಮೃತಗೋಸ್ಕರನೇ ಅಂತ ಆ ವಿಧಿನೇ ಬರೆದಿರುವಾಗ ಬಿಟ್ಟು ಹೋಗೋ ಮಾತು ಮನಸ್ಸಲ್ಲೂ ಬರೋದಿಲ್ಲ. ಸರಿ, ನನ್ನ ದಾರಿಯಿಂದ ಅರ್ಜುನ್ ನಿನ್ಕೋ. ಅರ್ಜುನ್, ನನ್ ಮಾತು ಕೇಳು. ಅರ್ಜುನ್, ನಿಂತ್ಕೋ. ಅರ್ಜುನ್, ನನ್ ಮಾತು ಕೇಳು. ಅರ್ಜುನ್. ಹೋಗ್ತಾ ಇದ್ಯಾ ಅರ್ಜುನ್? ಹೋಗು. ಎಲ್ಲಿಗೆ ಹೋಗ್ತೀಯ ನಾನು ನೋಡ್ತೀನಿ. ಹೇಗಿದ್ರು ಅಮೃತ ಇವತ್ತು ಸತ್ತೇ ಸಾಯ್ತಾಳೆ. ಆಮೇಲೆ ನಿನಗೆ ನಾನೇ ತಾನೇ ಗತಿ. ನಿನ್ನ ಪಾಲಿಗೆ ನಾನೇ ಅಮೃತ ಅರ್ಜುನ್. ನೀನೇ ತಿರಸ್ಕಾರ ಮಾಡಿರೋ ಕೈಗಳಿಂದ ನೀನೇ ಬಂದು ನನ್ನನ್ನ ಸ್ವೀಕರಿಸ್ತೀಯ. ನೋಡ್ತಾ ಇರೋ ಅರ್ಜುನ್, ಬರ್ತೀನಿ. ನಿನ್ನ ಬದುಕಲ್ಲಿ ನಾನು ಮತ್ತೆ ಬಂದೇ ಬರ್ತೀನಿ. ನೆನಪಿರಲಿ. ಅತ್ತೆಮ್ಮ, ಕೋಣೆ ಎಲ್ಲ ಸಿದ್ಧ ಮಾಡಾಯ್ತು, ಆರತಿ ತಟ್ಟೆನೂ ಸಿದ್ಧ ಮಾಡಿದೀನಿ. ಇವರಿಬ್ರು ಬಂದ್ರಾ? ಬೇಗ ಬಂದ್ರೆ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ಬಹುದು. ಅಲ್ಲಯ್ಯಮ್ಮ, ನಮ್ಮಿಬ್ರಿಗಿರೋ ಆತ್ರ ಇವರಿಬ್ರಿಗಿಲ್ವಲ್ಲ? ಅಂದ್ರೆ ಅವರಿಬ್ರು ಮನೆಗ್ ಬಂದಿಲ್ವಾ? ಅಲ್ಲಯ್ಯಮ್ಮ, ಹೊತ್ತು ಮುಳುಗಿದೆ. ಅರ್ಜುನ್ ಅಮೃತ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಅಲ್ಲ, ಇವ್ರೇನ್ ಚಿಕ್ಕ ಮಕ್ಳ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಹೂ ಅತ್ತೆಮ್ಮ, ಅವನ್ಗೆ ಹೆಂಡತಿ ಪಕ್ಕದಲ್ಲಿದ್ರೆ ಪ್ರಪಂಚನೇ ಗೊತ್ತಾಗೋದಿಲ್ಲ ನೋಡಿ. ಏ ಕರ್ಣ, ಒಂಚೂರು ನೀನಾದ್ರೂ ಫೋನ್ ಮಾಡಿ ನೋಡಪ್ಪ ಎಲ್ಲಿದ್ದಾರೆ ಅಂತ. ಶಾಸ್ತ್ರಕ್ಕೆ ಹೊತ್ತಾಗತ್ತೆ. ಅಮ್ಮ, ನಾನು ಆಗ್ಲೇ ಟ್ರೈ ಮಾಡಿದೆ. ಇಬ್ಬರು ಫೋನು ರೂಮಲ್ಲೇ ಇದೆ, ತಗೊಂಡೋಗಿಲ್ಲ ಅವರು. ಏನ್ ಹುಡುಗರೋ ಏನೋ, ಮನೇಲಿ ಫೋನ್ ಇಡೋದಕ್ಕೆ ಮೊಬೈಲ್ ಯಾಕೆ ತಗೋಬೇಕು? ಹೇಮಾ, ಹೀಗೇನೇ ಮಾಡೋದು? ಕರ್ಣ, ನೀನೇ ಹೋಗಿ ಒಂದ್ ಹೆಜ್ಜೆ ನೋಡ್ಕೊಂಡ್ ಬಂದ್ಬಿಡಪ್ಪ ಎಲ್ಲಿದ್ದಾರೆ ಅಂತ. ಅಯ್ಯೋ ದೇವ್ರೆ, ಇದೊಳ್ಳೆ ಕಥೆ ಆಯ್ತಲ್ಲ. ಅಲ್ಲ, ನನ್ನೇನು ದೇವ್ರ ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ? ಏನ್ ಚಿಕ್ಕ ಮಕ್ಳ ಅಮ್ಮ ಅವರು? ಇವತ್ತು ರಾತ್ರಿ ಶಾಸ್ತ್ರದವ್ರಿಗೆ ಗೊತ್ತಿಲ್ಲ? ಬರ್ತಾರ ಬಿಡು, ನಾನು ಹೋಗಕ್ಕೆಲ್ಲ ಆಗಲ್ಲ. ಹೆಂಗಾಡ್ತಾ ನೋಡೋನು.
ಮೂರ್ಖತನಕ್ಕೆ ಕೈ ಹಾಕ್ಬಿಟ್ಟೆ. ನನ್ನಲ್ಲಿ ಯಾವ ಶಕ್ತಿಗಳು ಇಲ್ಲ ಅಂತ ಗೊತ್ತಿದ್ರು ಆ ಕಪಟಿಯ ಜೊತೆಗೆ ಒಂಟಿಯಾಗಿ ಹೊರಗಡೆ ಬರೋ ನಿರ್ಧಾರ ಮಾಡ್ಬಿಟ್ನಲ್ಲ. ನನ್ನ ಬುದ್ಧಿಗೆ ಏನಾಗಿತ್ತು? ಈ ದುಷ್ಟನ ಕೈಯಿಂದ ಈಗ ಹೇಗ್ ಪಾರಾಗೋದು? ನನ್ನ ಸಹಾಯಕ್ಕೆ ಈಗ ಯಾರು ಇಲ್ವಾ? ಅಮೃತವ್ರೆ, ಅಮೃತವ್ರೆ, ಅಮೃತವ್ರೆ. ಏ ಯಾಕೋ ಕುಕ್ಕೊಂಡ್ ಬರ್ತಿದ್ಯಾ? ಅದಿರ್ಲಿ, ಮನೆಗ್ ಬರಕ್ಕೆ ಯಾಕೆ ಇಷ್ಟೊತ್ತು? ಅಜ್ಜಿ ಅದಿರ್ಲಿ, ಅಮೃತವ್ರಲ್ಲಿ. ಏ ಇದೇನು ಹೀಗೆ ಕೇಳ್ತಾ ಇದ್ಯಾ? ಅಲ್ಲ, ಇಬ್ರು ಒಟ್ಟಿಗೆ ಹೋಗಿ ಸುತ್ತಾಡ್ಕೊಂಡು ಹೊತ್ತಿಗೆ ಮುಂಚೆನೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಿ. ಈಗ ನೋಡಿದ್ರೆ ನೀನೊಬ್ನೇ ಬಂದು ಅಮೃತ ಎಲ್ಲಿ ಅಂತ ಕೇಳ್ತಾ ಇದೆಯಲ್ಲ. ನೋಡು, ತಮಾಷೆ ಸಾಕು. ಅಮೃತ ಎಲ್ಲಿ? ಏನೋ ನಾನಾ ಹೊರಗಡೆ ಕರ್ಕೊಂಡೋದ್ನಾ? ಮತ್ತೆ ನೀನಲ್ದೆ ಇನ್ಯಾರೋ ಕರ್ಕೊಂಡು ಹೋಗ್ತಾರೆ? ಅಜ್ಜಿ ಬೇಡ ಬೇಡ ಅಂದ್ರು ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ಯಂತೆ ನಿನ್ ಹೆಂಡ್ತಿನ. ಈಗೇನು ಏನು ಗೊತ್ತೇ ಇಲ್ವೇನೋ ಅನ್ನೋ ತರ ಇದ್ಯಾ? ಒಟ್ನಲ್ಲಿ ಈ ಮನೇಲಿ ಒಬ್ಬೊಬ್ರದ್ದು ಒಂದೊಂಥರ ನಾಟಕ. ಅಮೃತ ಅವರು ಮನೇಲಿ ಇಲ್ಲ ಅಂದ್ರೆ ಖಂಡಿತ ಇದು ನನ್ನ ರೂಪ ತಗೊಂಡ್ ಬಂದಿರೋ ಆ ಕುತಂತ್ರಿದೆ ಕೆಲಸ ಅಂತ ಆಯ್ತು. ಹಾಗಾದ್ರೆ ನನ್ನ ಅಮೃತ ಅವರು ಅಪಾಯದಲ್ಲಿದ್ದಾರೆ. ಮನೆಯವ್ರ ಮುಂದೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ಇದ್ದು ಬಿಡ್ತೇನೆ. ಗೊತ್ತಾದ್ರೆ ಗಾಬರಿ ಮಾಡ್ಕೋತಾರೆ. ಮಾತಾಡು ಅರ್ಜುನ್. ಅದೇನೋ ಗಿಫ್ಟ್ ಕೊಡ್ತೀನಿ ಅಂತ ನೀನೇ ತಾನೇ ಕರ್ಕೊಂಡು ಹೋಗಿದ್ದು. ಈಗ ನೋಡಿದ್ರೆ ಒಬ್ನೇ ಬರ್ತಾ ಇದೆಯಲ್ಲ. ಎಲ್ಲ ಅವಳು? ಎಲ್ಲಿ ಅಮೃತ? ಅಜ್ಜಿ ಏನಿಲ್ಲ, ಅವ್ರಿಗೆ ನಾನು ಕೊಡ್ಸಿದ ಗಿಫ್ಟ್ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬರ್ತೀನಿ, ನೀವು ಮನೆಗೆ ಹೋಗಿರಿ ಅಂತ ಹೇಳಿ ಕಳಿಸ್ದೆ. ಅವ್ರಿಗಿನ್ನೂ ಬಂದಿಲ್ವಾ? ಹಾಗಾದ್ರೆ ಮೋಸ್ಟ್ಲಿ ಅವ್ರು ನನ್ನ ಹುಡ್ಕೊಂಡು ಅಂಗಡಿ ಹತ್ರ ಹೋದ್ರು ಅನ್ಸುತ್ತೆ. ಸರಿ, ನಾನು ಬೇಗ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಏ ಅಲ್ಲ ಕಣೋ ಅಮ್ಮ, ಲೇಟ್ ಆಗಲ್ಲ, ಆದಷ್ಟು ಬೇಗ ಕರ್ಕೊಂಡ್ಬರ್ತೀನಿ. ಓಡೋ ಅಮೃತ, ಎಲ್ಲಿಗೋಡ್ಯಾ? ಎಲ್ಲ ದಾರಿಗಳು ಮುಚ್ಚೋಗಿರುವಾಗ ಎಲ್ಲಿ ತಾನೇ ಓಡೋದಕ್ಕೆ ಸಾಧ್ಯ? ನಿನ್ನ ಬೇಟೆ ಆಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನಾನು ಬಂದಿರುವಾಗ ನಿನ್ನನ್ನು ಯಾರು ತಾನೇ ಕಾಪಾಡದಕ್ಕೆ ಸಾಧ್ಯ? ಓಡು! ನೀನು ಓಡ್ದಷ್ಟು ನಿನ್ನ ಬೇಟೆ ಆಡ್ಬೇಕು ಅನ್ನೋ ನನ್ನ ಉಮೇದು ಹೆಚ್ಚಾಗುತ್ತೆ. ಓಡು ಓಡು ಓಡು.